ಬೆಂಗಳೂರು ನಗರ ಕೆಂಗೇರಿ ಹೋಬಳಿ ರಾಮೋಹಳ್ಳಿ ಪೋಸ್ಟ್ ಭೀಮನಕುಪ್ಪೆ ಗ್ರಾಮದಲ್ಲಿ ವಾಸವಾಗಿದ್ದ 26 ವರ್ಷದ ಯುವತಿ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ನೀಡಿದ ಸಾರಾಂಶ ಹೀಗಿದೆ. ಈ ಹಿಂದೆ ಸಂತೋಷ್ ಎಂಬುವವರ ಜೊತೆಯಲ್ಲಿ ಮದುವೆಯಾಗಿದ್ದ ಯುವತಿಗೆ 5 ವರ್ಷದ ಮಗನಿದ್ದು, ಮದುವೆಯಾಗಿ 6 ವರ್ಷಗಳ ಕಾಲ ಹೊಸಕೆರೆ ಹಳ್ಳಿಯಲ್ಲಿ ಅನ್ಯೋನ್ಯವಾಗಿದ್ದರು. ಅವರು ಕೆಲಸಕ್ಕೆ ಎಲ್ಲೂ ಹೋಗದೆ, ಊಟ ಬಟ್ಟೆ ಕೊಡದೆ, ಮನೆಗೆ ಸರಿಯಾಗಿ ಬಾರದೆ ಹಿಂಸೆ ನೀಡುತ್ತಿದ್ದರಿಂದ ಅವರಿಬ್ಬರಿಗೂ ಜಗಳವಾಗಿ ಅವರು ಮನೆಗೆ ಬರುವುದನ್ನೇ ನಿಲ್ಲಿಸಿದರು. ಆದ್ದರಿಂದ ಯುವತಿ ನಿರ್ವಹಣೆಗಾಗಿ ಬ್ಯೂಟಿಷಿಯನ್ ಕೆಲಸ ಮಾಡುತ್ತಿದ್ದು, ಈ ಯುವತಿಗೆ ತದನಂತರ ಬೆಂಗಳೂರು ಶ್ರೀನಗರದಲ್ಲಿ 28 ವರ್ಷದ ಕಾರಂತ ಎಂಬಾತ ಪರಿಚಯವಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಂಬಿಸಿ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡು 1 ತಿಂಗಳ ನಂತರ ಹಣ ಕೊಡುವಂತೆ ಪೀಡಿಸುತ್ತಿದ್ದನು. ಆಗ ಇಬ್ಬರಿಗೂ ಗಲಾಟೆಯಾಗಿ ಮನೆಯ ಬಾಗಿಲನ್ನು ಹೊಡೆದು ಹಾಕಿ ಅವಳಿಗೆ ಕೆಟ್ಟದಾಗಿ ಬೈದು ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿ ಲೈಂಗಿಕ ಕಿರುಕುಳ ನೀಡಿದ್ದು, ಮನನೊಂದ ಯುವತಿ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಕೇಸು ದಾಖಲಿಸಿದ್ದಾರೆ. ತದನಂತರ ಇಬ್ಬರು ಪರಸ್ಪರ ಬಗೆಹರಿಸಿಕೊಂಡು ಒಪ್ಪಿ ಮದುವೆ ಮಾಡಿಕೊಂಡಿದ್ದು, ಮೊದಲಿನಿಂದಲೂ ಸಂಸಾರದ ವಿಚಾರವಾಗಿ ಕಾರಂತ್ ಪ್ರತಿನಿತ್ಯ ಜಗಳ ತೆಗೆದು ಹಲ್ಲೆ ಮಾಡುತ್ತಾ ಕಿರುಕುಳ ನೀಡುತ್ತಿದ್ದನು. ಕೈಗಳಿಂದ ಮೈಕೈಗೆ ಹೊಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಲು ಸಹ ಬಿಡುತ್ತಿರಲಿಲ್ಲ. ನಂತರ 28/1/2025 ಮಧ್ಯಾಹ್ನ 1:30 ಗಂಟೆ ಸಮಯದಲ್ಲಿ ಮನೆಯಲ್ಲಿದ್ದ 38 ಗ್ರಾಂ ಚಿನ್ನದ ಒಡವೆಗಳು, 41,500 ರೂಪಾಯಿ ನಗದು ಹಣವನ್ನು ತೆಗೆದುಕೊಂಡು ಕಾರಿನಲ್ಲಿ ಯುವತಿಯನ್ನು ಕರೆದುಕೊಂಡು ಹೋಟೆಲ್ ಬಳಿ ಇಳಿಸಿ ಬರುತ್ತೇನೆಂದು ಹೇಳಿ ಹೋದವನು ವಾಪಸ್ಸು ಬರಲೇ ಇಲ್ಲ. 31/1/2025 ಕಾರಂತ ಯುವತಿಯ ಕಾರನ್ನು ತಂದು ವಾಪಸ್ ಕೊಟ್ಟಿದ್ದು, ಯುವತಿ ಕೌಟುಂಬಿಕ ವಿಚಾರವಾಗಿದ್ದರಿಂದ ಸರಿ ಹೋಗಬಹುದೆಂದು ಸುಮ್ಮನಿದ್ದಿದ್ದು, ಆದರೆ ಅವಳ ಗಂಡ ಕಿರುಕುಳ ನೀಡುವುದನ್ನು ಮುಂದುವರೆಸಿದ್ದರಿಂದ ಅವಳು ಕೌಟುಂಬಿಕ ವಿಚಾರವಾಗಿ ಹಲ್ಲೆ ಮಾಡಿ ಕಿರುಕುಳ ನೀಡಿರುವುದು ಹಾಗೂ ಮನೆಯಿಂದ ಹಣ ಒಡವೆ ತೆಗೆದುಕೊಂಡು ಹೋದ ಕಾರಂತನ ವಿರುದ್ಧ ಮುಂದಿನ ಕ್ರಮ ಕೈಗೊಳ್ಳಿ ಎಂದು ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರನ್ನು ನಂಬುವುದು, ಯಾರನ್ನು ದೂರುವುದು ಎಂದು ತಿಳಿಯದೆ ಇಂದ ಮುಖವಾಡ ಧರಿಸಿ ನಟಿಸೋ ನಾಟಕಕಾರರಿಂದ ದೂರವಿರಿ ಎಂದು ಕರುನಾಡ ಟಿವಿ ಎಚ್ಚರಿಸುತ್ತದೆ.